ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃತ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಹೃದಯ ಸಸ್ನೇಹ ವ್ಯಕ್ತಿಗಳಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಸಂಪ್ರಶ್ನೆಯ ಈ ವೇದಿಕೆಯಲ್ಲಿ ಪ್ರಾಯೋಪವೇಶ ಎಂದರೇನು ಅಂತ ಒಬ್ರು ಕೇಳಿದ್ದಾರೆ. ಪ್ರಾಯೋಪವೇಶ ಅಂದ್ರೆ ಪ್ರಾಣ ಬಿಡುವ ತನಕವೂ ಕೂಡ ಉಪವಾಸ ಇರುವಂತಹ ಒಂದು ಪ್ರಕ್ರಿಯೆ. ನಮಗೆ ಇದು ಪ್ರಧಾನವಾಗಿ ಕಾಣುವಂತಹದ್ದು ಪುರಾಣಗಳಲ್ಲಿ ಎರಡು ಕಡೆ. ಒಂದು, ಹನುಮಂತನ ಜೊತೆಗಿದ್ದಂತಹ ಉಳಿದ ಎಲ್ಲ ಕಪಿವೀರರು ರಾಮನ ಮಡದಿಯಾದ ಸೀತೆಯ ಯಾವುದೇ ಗುರುತು ಸಿಗ್ಲಿಲ್ಲ ಅಂತಾದಾಗ ಮರಳಿ ಹೋಗಿದ್ರೆ ನಮಗೆ ಸುಗ್ರೀವನಿಂದ ಕಠಿಣವಾದ ಶಿಕ್ಷೆ ಆಗುತ್ತೆ, ಸುಗ್ರೀವಾಜ್ಞೆಯ ಮೂಲಕ ಮರಣ ಅನ್ನುವ ಶಿಕ್ಷೆ ಒದಗುತ್ತೆ ಅನ್ನುವ ಯೋಚನೆಗೆ ಅವರು ಕೆಲಸ ಮಾಡಿಯೂ ಕೊನೆಗೆ ಶಿಕ್ಷೆಗೆ ಒಳಗಾಗುವುದಾದರೆ ನಾವು ಪ್ರಾಯೋಪವೇಶ ಮಾಡಿ ಪ್ರಾಣ ಹೋಗುವ ತನಕ ಜೀವವನ್ನ ತೆರುವಂತಹ ಪ್ರವೃತ್ತಿಯನ್ನು ತೋರಿದ್ರೆ ಒಂದು ವ್ರತ ಆದ್ರೂ ಆಗಿ ಅದರಿಂದ ದೇವರಿಗೆ ಪ್ರೀತಿ ಆಗುತ್ತೆ ಅಂತ ಭಾವಿಸಿದ ಒಂದು ಪ್ರಸಂಗ. ಇನ್ನೊಂದು, ಪರೀಕ್ಷಿತ್ ರಾಜ ಕಾಡಿನಲ್ಲಿ ಆಹಾರ ನೀರು ಸಿಗದೆ ಎಲ್ಲೋ ಓಡಾಡ್ತಾ ಇರುವಾಗ ಒಂದು ಆಶ್ರಮವನ್ನ ಪ್ರವೇಶಿಸಿ ಅಲ್ಲಿಯ ಮುನಿಗಳನ್ನ ಕೇಳಿಕೊಳ್ತಾನೆ. ಆವಾಗ ಅಲ್ಲಿ ಯಾರೂ ಕೂಡ ಇದಕ್ಕೆ ಪ್ರತಿಕ್ರಿಯಿಸದೇ ಇದ್ದಾಗ ಒಬ್ಬ ಧ್ಯಾನಸ್ಥನಾದವನನ್ನ ಮಾತ್ರ ಕಂಡು ಕೋಪದಿಂದ ತನ್ನ ಕೈಯಲ್ಲಿದ್ದಂತಹ ಬಾಣದ ತುದಿಯಿಂದ ಹೊರಗಡೆ ಸತ್ತು ಬಿದ್ದಿದ್ದ ಹಾವಿನ ಶರೀರವನ್ನು ಅವನ ಕೊರಳಿಗೆ ಸುತ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇದನ್ನು ನೋಡಿದ ಒಬ್ಬ ಗೌರಮುಖ ಅನ್ನುವಂತಹ ಶಿಷ್ಯ ಅವನ ಮಗನಾದ ಶೃಂಗಿಗೆ ಶಮೀಕರ ಕೊರಳಲ್ಲಿ ಸುತ್ತಿದ ಸತ್ತ ಹಾವಿನ ಸುದ್ದಿಯನ್ನು ಮುಟ್ಟಿಸ್ತಾನೆ. ಕೋಪಗೊಂಡಂತಹ ಮಗ ತನ್ನ ತಪಸ್ಸಿನ ಬಲವನ್ನ ತಕ್ಷಣವೇ ಉಪಯೋಗಿಸಿ ಈ ಕೊರಳಿಗೆ ಸತ್ತ ಹಾವನ್ನ ಸುತ್ತಿದವನ ಬದುಕು ಇನ್ನು 7 ದಿನಗಳಲ್ಲಿ ತಕ್ಷಕನ ಮೂಲಕ ಮುಕ್ತಾಯಗೊಳ್ಳಲಿ ಅಂತ ಶಪಿಸ್ತಾನೆ. ಹಾಗೆ ಈ ಕಾರ್ಯವನ್ನ ನಡೆಸಿ ಆಶ್ರಮದಿಂದ ಹೊರಗೆ ಹೊರಟಂತಹ ಪರೀಕ್ಷಿತ್ ರಾಜನ ಮನಸ್ಸಿನಲ್ಲಿ ಆಗಲೇ ತಾನು ಈ ತಪ್ಪು ಮಾಡಿದ್ದರ ಬಗ್ಗೆ ಪಶ್ಚಾತ್ತಾಪ ಮೂಡಿ ತಾನು ಈ ಪ್ರವೃತ್ತಿಯಿಂದ ರಾಜನ ಸ್ಥಾನವನ್ನ ದೂಷಿಸಿದ್ದೇನೆ, ನಾನು ಈ ಸ್ಥಾನವನ್ನ ದುರುಪಯೋಗ ಮಾಡಿಕೊಂಡಿದ್ದೇನೆ ಅಂತ ತನಗೇ ಅನ್ನಿಸಿ ಅವನೇ ದಾರಿಯಲ್ಲಿ ಹೋಗುವಾಗ ಇನ್ನು ನಾನು ಆಹಾರವನ್ನು ಸ್ವೀಕಾರ ಮಾಡದೆ ಕೇವಲ ಭಗವಂತನ ಸ್ಮರಣೆಯಲ್ಲಿ ಪ್ರಾಣ ಇರುವ ತನಕವೂ ಕೂಡ ನೆನಪು ಮಾಡಿಕೊಳ್ತಾ ಆಹಾರವನ್ನು ಬಿಡುತ್ತೇನೆ ಅಂತ ನಿರ್ಣಯ ಮಾಡುತ್ತಾನೆ. ಹಾಗಾಗಿ ಅಲ್ಲಿಯ ಋಷಿಗಳು ಬರ್ತಾರೆ. ಕೊನೆಗೆ ಅವನಿಗೆ ವಿಷಯವೂ ಗೊತ್ತಾಗಿ 7 ದಿನಗಳಲ್ಲಿ ತನಗೆ ಸಾವು ಅಂತ ಆ ವಿಷಯ ಸ್ಪಷ್ಟವಾದಾಗಲಂತೂ ಅವನು ಇನ್ನಷ್ಟು ತನ್ನ ತಪ್ಪಿಗೆ ಶಿಕ್ಷೆಯನ್ನ ಋಷಿಗಳೇ ಸರಿಯಾಗಿ ನೀಡಿದ್ದಾರೆ ಅಂತ ಭಾವಿಸಿ ಕೂಡ್ತಾನೆ. ಇಂಥ ಸಂದರ್ಭದಲ್ಲೂ ಕೂಡ ಅವನು ಪ್ರಾಯೋಪವೇಶಕ್ಕೆ ಕೂಡುವಂತಹ ಪ್ರವೃತ್ತಿಯನ್ನ ತೋರಿದ್ದು ನಮಗೆ ಗೊತ್ತಾಗುತ್ತೆ. ಇದನ್ನ ಸಾಮಾನ್ಯವಾಗಿ ಮರಣಾಂತ ಉಪವಾಸ ಅಂತ ಕರೀತಾರೆ, ಅಥವಾ ಆಮರಣ ಉಪವಾಸ ಅಂತ ಕರೀತಾರೆ. ಆಮರಣ ಉಪವಾಸ ಅಂದ್ರೆ ಮರಣ ಆಗುವ ತನಕವೂ ಉಪವಾಸ ಅಂತ, ಅಥವಾ ಮರಣ ಅಂತ ಉಪವಾಸ ಅಂದ್ರೆ ಮರಣ ಆಗುವ ತನಕವು. ಎರಡು ಅರ್ಥ ಒಂದೇ, ಆದ್ರೆ ಒಂದು ಆ ಅಂತ ಪೂರ್ವದಲ್ಲಿ ಹಾಕ್ಬೋದು, ಅಂತ ಕೊನೆಯದಾಗುದು. ಹೊರತು ಆಮರಣ ಅಂತ ಉಪವಾಸ ಅಂತ ಒಂದು ವ್ರತ ಇಲ್ಲ. ಹಾಗಾಗಿ ಇಂತಹದ್ದೊಂದು ವ್ರತವನ್ನ ಕೈಗೊಳ್ಳುವುದು ಹಿಂದೆ ಅದು ದೇಹವನ್ನ ಇನ್ನು ಭಗವಂತನಿಗಾಗಿ ನಾವು ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆದಾಗ, ಅಥವಾ ಯಾವುದೋ ಒಂದು ದುರಿತಕ್ಕೆ ಒಳಗಾಗಿ ತನ್ನ ಶರೀರವನ್ನ ಸತ್ಕರ್ಮದಲ್ಲಿ ತೊಡಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಉಪವಾಸ ಇದ್ದು ದೇಹವನ್ನ ತೊರೆಯುವಂತಹ ಒಂದು ಪ್ರವೃತ್ತಿ ಇತ್ತು. ಅದನ್ನ ಪ್ರಾಯೋಪವೇಶ ಅಂತ ಕರೀತಾರೆ. ಇದು ನಮಗೆ ಬೇಕಾದಷ್ಟು ಕಡೆ ಧರ್ಮಶಾಸ್ತ್ರಗಳಲ್ಲೂ ಕೂಡ ದೇವರ ಪ್ರೀತಿಗಾಗಿ ಶರೀರದ ವಿಸರ್ಜನೆಯ ದೃಷ್ಟಿಯಿಂದ ಮಾಡುವಂತಹ ಪ್ರಕ್ರಿಯೆ ಅಂತ ಹೇಳ್ತಾರೆ. ನಮಸ್ಕಾರ.